ಬಂದಿರೋರು ಬರೀ ವಿಶ್ಲೇಷಣಾ ಸಂಘಟನೆ ಟ್ರಸ್ಟ್ಗಳು ತಂದಿದ್ದಾರೆ. ಕಾರ್ಯಕ್ರಮ ಡಿ.ಸಿ ತಗೊಂಡ್ಬರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಅತ್ಯಂತ ಹೋರಾಟ ಮಾಡ್ತಾರೆ ಅಂತ ಮತ್ತಿದ್ದಲು ಅವರು ಇವತ್ತು ಇಂಜಿನಿಯರ್ ತಂದಿರೋ ಪರವಾಗಿಲ್ಲ ತರಲಿ ಏನು ಪಿಟಿಷನ್ ಕೋರ್ಟ್ ಹಾಕೊಂಡಿದ್ದಾರೆ. ನಾವು ನಮ್ಮ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಹತ್ರ ಅವ್ರು ಏನು ಇಂಜೆಕ್ಟ್ ಮಾಡೋದು ತಂದಿರೋ ಆ ಫೈನ ತಗೊಂಡು ನಾವು ಕೊಟ್ಟು ಇಲ್ಲಿ ಸರ್ ಈ ಥರ ನಮಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಬರ್ಕಟ್ಟಿದ್ದಾರೆ, ಸಹಾಯ ಮಾಡಿದ್ದೀವಿ, ಆದೇಶ ಮಾಡಿಲ್ಲ. ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಮಾಡ್ತಾರೆ. ಅವರೆಲ್ಲ ದಾನವ ಕೊಡ್ತಾರ ಕೊಡಲಿ ಇಲ್ಲ ಅದಕ್ಕಿಂತ ನಾವು ಇಷ್ಟಪಡಿಸ್ತೀವಿ ಬರೆಸ್ತೀವಿ ಎಲ್ಲ ಸಂಘಟನೆಗಳಿಂದ ಕೇಳ್ಕೊಂಡಿದ್ದೀವಿ. ಡಿ.ಸಿ ಅವರು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ ಸದ್ಯದಲ್ಲೇ. ಈಗ ನಮಗೆ ಡಿ.ಸಿ ಅವರು ಎಲ್ಲನೂ ಪರಿಶೀಲನೆ ಮಾಡಿ ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ತೊಂದರೆ ಇಲ್ಲ ಪೂಜೆ ಮಾಡೋಕ್ಕೆ ಸರ್ಕಾರದ ವತಿಯಿಂದ. ನೀವು ಏನು ಇಂಜೆಕ್ಷನ್ ಆಡುತ್ತಿದ್ದೀರ ಒಳಗಡೆ ಹೋಗಬಾರ್ದು ಸಂಘಟನೆಗಳು ಲೀಡರ್ಗಳು ಅವರು ಇವರು ಅಂತ. ಅದಕ್ಕೆ ನಾವು ಎಲ್ಲ ದಾಖಲೆಗಳನ್ನು ಮತ್ತು ಡಿ.ಸಿ ಕೊಟ್ಟಿರೋ ಅನುಮತಿ ಪತ್ರ, BBMP ಅನುಮತಿ ಪತ್ರ ನಾನು ಸಿಟಿ ಕೋರ್ಟ್ಗೆ ನಾನೆಲ್ಲನೂ ಮೊನ್ನೆ 29 ಎಲ್ಲನೂ ಸಲ್ಲಿಸಿದ್ವಿ. ನಮ್ಮ ಲಾಯರು ಆರ್ಗ್ಯುಮೆಂಟ್ ಮಾಡೋಕ್ಕೆ ಇದು ಮಾಡಿದ್ರು. ಅಭಿಮಾನ ಸ್ಟುಡಿಯೋ ಮಾಲೀಕ ಲಾಯರ್ ನಮ್ಮ ಕಾಲಾವಕಾಶ ಕೊಡಿ, ನಾವು ಡಾಕ್ಯುಮೆಂಟ್ ನೋಡಬೇಕು ಅಂದಾಗ ಡಿಸೆಂಬರ್ 3ಕ್ಕೆ ಅದನ್ನು ಮುಂದೂಡಿದ್ದಾರೆ. ನಮಗೆ ಸದ್ಯದಲ್ಲೇ ನಮ್ಮ ಅಪ್ಪಾಜಿನ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ದೇವರು ಒಬ್ಬನೇ, ನಾಮಗಳು ಹಲವು ಸಂಘಟನೆಗಳು ಬೇರೆ ಬೇರೆ ಇರ್ಬೋದು, ಎಲ್ಲ ಪೂಜೆ ಮಾಡೋದು ಡಾಕ್ಟರ್ ವಿಷ್ಣುವರ್ಧನ್ರವರೇ. ಹಾಗಾಗಿ ನಮಗೆ ನ್ಯಾಯ ಸಿಗುತ್ತೆ. ದೇವ ಮಂದಿರದಲ್ಲಿ ನೀತಿ ನ್ಯಾಯ ಸಿಕ್ಕ ನಮಗೆ ನ್ಯಾಯ ಮಂದಿರದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆ ನ್ಯಾಯಾಧೀಶರು ಮತ್ತು ಏನು ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಂಘಟನೆಗಳಿಗೆ ಅಭಿಮಾನಿಗಳಿಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಈ ರಾಜೇಶ್ವರಿ ಮುಖಾಂತರ ಆ ನ್ಯಾಯಾಲಯಕ್ಕೆ ಮತ್ತು ಅಭಿಮಾನಿ ಮಾಲೀಕರನ್ನ ಕೇಳ್ಕೊಳ್ತೀನಿ, ದಯವಿಟ್ಟು ಅಭಿಮಾನಿಗಳಿಗೆ ತೊಂದರೆ ಕೊಡಬೇಡಿ, ಅಭಿಮಾನಿಗೂ ತೊಂದರೆ ಕೊಡಬೇಡಿ. ಇದು ಅಂತ್ಯಸಂಸ್ಕಾರ ಇದ್ದಾಗ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ದಯವಿಟ್ಟು ಅಭಿಮಾನಿ ಮಾಲೀಕರು ಕೈ ಮುಚ್ಚಿ ಕೇಳ್ಕೊಳ್ತೀನಿ, ಸರ್ಕಾರಕ್ಕೂ ಕೈ ಮುಚ್ಚಿ ಕೇಳ್ಕೊಳ್ತೀನಿ. ಮತ್ತು ನ್ಯಾಯ ಒಂದು ಕಟ್ಟಕಡೆ ಏನು ಇದನ್ನು ನಮ್ಮ ನ್ಯಾಯ ಸಿಕ್ಕಿ ಅಂತ ಇದನ್ನು ತಿಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣು ಮಹಾರಾಜ್ ಕಿ, ವಿಷ್ಣು ಮಹಾರಾಜ್ ಕಿ, ವಿಷ್ಣು ಮಹಾರಾಜ್ ಕಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಜಗದೀಶ್ ಅವರಿಗೆ ಮತ್ತು ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ, ಬೆಂಗಳೂರು ದಕ್ಷಿಣ ಅವರಿಗೆ ದಯವಿಟ್ಟು ನಾನು ನಾಡಿನ ಮುಸ್ಲಿಂ ಮನೆಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಸ್ವಲ್ಪ ನಮ್ಗೆ ತೊಂದರೆ ಕೊಟ್ಟಿಲ್ಲ, ಅನುಮತಿ ಪತ್ರ ಕೊಟ್ಟರು, ನಾವು ಎಲ್ಲ ಕೇಸಿಂಗೆಲ್ಲ ಆಗಲಿ ಅಂತ ಹೇಳಿದ್ರು ನಮ್ಗೆ ಅನುಮತಿ ಪತ್ರ ಕೊಟ್ಟರು. ಆ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ನಾಡಿನ ಮುಸ್ಲಿಂ ಮನೆಗಳ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣು.